ಬಿಡಪ್ಪ. ನಮ್ಮ ಮದುವೆ ಆದ ಹೊಸರಲ್ಲಿ ನಿಮ್ಮ ತಾತನೂ ಹಿಂಗೆ ಮಾಡಿಸಿದ್ರಪ್ಪ. ಮುಂದಿನ ವರ್ಷ ಗೌರಿ ಹಬ್ಬ ಬರೋ ಅಷ್ಟರಲ್ಲಿ ಮರಿ ಗುಂಡಪ್ಪ ನಿನ್ನ ಮಡ್ಲಲ್ಲಿರಬೇಕು. ಹಾಗೆ ಭಕ್ತಿಯಿಂದ ಬೇಡ್ಕೊಂಡು ಪೂಜೆ ಮಾಡಿಬಿಡು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುಂಡು ನಿನ್ನ ಕೈ ಹಿಡ್ಕೊ. ಬನ್ನಿಮ್ಮ, ಈ ತೆಂಗಿನಕಾಯಿ ಹಿಡ್ಕೊಳ್ಳಿ. ನೀವು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ಇವತ್ತು ನೀನೇ ಇಂಪಾರ್ಟೆಂಟ್. ಇವತ್ತು ನಿಂದೇ ಹಬ್ಬ ಅಂದ್ರೂ ತಪ್ಪಾಗೋದಿಲ್ಲ. ಇವತ್ತು ನಿನ್ನ ಕೈಯಾರೆ ಪ್ರಸಾದ ಮಾಡಿ ಆ ಗೌರಮ್ಮಂಗೆ ನೈವೇದ್ಯಕ್ಕೆ ಇಡಬೇಕು. ವಾಟ್? ಪ್ರಸಾದನಾ? ನಾನ್ ಮಾಡ್ಬೇಕಾ? ಹೌದು. ಓಕೆ, ಹಾಗಿದ್ರೆ ಪ್ರಸಾದನ ಆನ್ಲೈನಲ್ಲಿ ಆರ್ಡರ್ ಮಾಡಿಬಿಡೋಣ. ಆನ್ಲೈನ್ ಅಲ್ಲ. ಏನು ಹೇಳ್ತಿದ್ಯಾ ನೀನು? ಯಾಕೆ ಎಲ್ರು ನಗ್ತಾ ಇದ್ದೀರಾ? ಈ ಥರ ಹೆವಿ ಜೋಕ್ ಮಾಡಿದ್ರೆ ಯಾರಾದರೂ ನಗ್ದೇ ಇರ್ತಾರಾ? ಓಕೆ ಓಕೆ, ಸಾರಿ, ಚಿಲ್, ತಮಾಷೆ ಮಾಡಿದೆ. ಹಾಗಲ್ಲ ಮರಿ, ಈಗ ಆನ್ಲೈನಲ್ಲಿ ಎಲ್ಲವೂ ಸಿಕ್ಕತ್ತೆ. ದುಡ್ಡಿದ್ರೇನಂತೆ ಎಲ್ಲ ಮನೆ ಬಾಗಿಲಿಗೆ ಬರುತ್ತೆ. ಆದರೆ ಅದರಲ್ಲಿ ಯಾವ ಸ್ಯಾಟಿಸ್ಫ್ಯಾಕ್ಷನು ಸಿಕ್ಕೋದಿಲ್ಲ, ಖುಷಿನೂ ಸಿಕ್ಕೋದಿಲ್ಲ. ಅದೆರಡೂ ಸಿಕ್ಕಬೇಕು ಅಂದರೆ ನಾವು ನಮ್ಮ ಕೈಯಾರೆ ಭಕ್ತಿಯಿಂದ ಪ್ರೀತಿಯಿಂದ ಮನೆಯಲ್ಲಿ ಪ್ರಸಾದ ತಯಾರು ಮಾಡಿ ಅದನ್ನು ಅಮ್ಮಂಗೆ ನೈವೇದ್ಯವಾಗಿ ಇಡಬೇಕು. ಆವಾಗ ನೆಮ್ಮದಿ ಸಿಕ್ಕತ್ತೆ. ಓಕೆನಾ? ಶೋ ಸಾಕು, ಸುಮ್ಮನೆ ರೀ. ಏನು ನಿಮ್ಮೆಲ್ಲರಿಗೂ ಎಲ್ಲ ಗೊತ್ತು ಅನ್ನೋ ಥರ ನಗ್ತಾ ಇದ್ದೀರಲ್ಲ. ಪಾಪ ಅವಳು ಮುಂದೆ ಕಲಿತಾಳೆ ಅಲ್ವಾ ಮಾಹಿ? ಇವಾಗ ನಾನು ನೋಡು, ಕಾರ್ ಓಡಿಸೋದೇ ಬರ್ತಾ ಇರಲಿಲ್ಲ. ಕಲಿತಾ ಕಲಿತಾ ಇವಾಗ ಎಕ್ಸ್ಪರ್ಟ್ ಡ್ರೈವರ್ ಆಗಿಬಿಟ್ಟಿದ್ದೀನಿ. ವಾಟ್? ಎಕ್ಸ್ಪರ್ಟ್ ಡ್ರೈವರಾ? ಆಫ್ಕೋರ್ಸ್. ಬಾ ಪುಟ್ಟಿ, ನಾನು ನಿನಗೆ ಪ್ರಸಾದ ಮಾಡೋದು ಹೆಂಗೆ ಅಂತ ಟ್ರೈನಿಂಗ್ ಕೊಡ್ತೀನಿ. ಬಾ. ಓಂ ಹಿರಣ್ಯಪಾತ್ರಮದೋ ಓ ಪೂರ್ಣಂ ದದಾತಿ. ಎಲ್ಲ ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ಮುತ್ತೈದೆಯಾಗಿ ಗಂಡ ಹೆಂಡತಿ 100 ಕಾಲ ಸುಖವಾಗಿ ಚೆನ್ನಾಗಿ ಬಾಳಿ. ಏ ಗುಂಡು, ಆದಷ್ಟು ಬೇಗ ನನ್ನ ಕೈಗೆ ಮುದ್ದಾದ ನನ್ನ ಮರಿ ಮಗನ ಕೊಟ್ಬಿಡ್ಬೇಕು ನೀನು. ಖುಷಿಯಾಗಿರಿ. ಬನ್ನಿ ಕೂತ್ಕೊಳ್ಳಿ. ತೊಳಿಪ್ಪ, ನಿಮ್ಮ ಶ್ರೀಮತಿಗೆ ಕುಂಕುಮ ಇಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ. ಒಂದು ನಿಮಿಷ, ಕುಂಕುಮನ ಹಣೆ ಮಧ್ಯ ಕರೆಕ್ಟಾಗಿ ಇಡಿ, ಇಲ್ಲಾಂದರೆ ಪದೇ ಪದೇ ಇಡಬೇಕಾಗುತ್ತೆ. ಮಹಿಮಾ, ಮೊದಲು 5 ಊತ್ ಕಡ್ಡಿ ತಗೊಂಡು ಹಚ್ಚಿ ಆರತಿ ಮಾಡು.
ಅತ್ತೆ ಏನು ಭೂಮಿಕಾ, ಏನಾದರೂ ಮಾತಾಡಬೇಕಾಗಿತ್ತಾ? ಹಾಂ ಅತ್ತೆ, ಅದು ಸಂಕೋಚ ಪಟ್ಕೋಬೇಡಮ್ಮ, ಇದು ನಿಂದೆ ಮನೆ ಅಂತ ಅಂದ್ಕೊಳ್ಳೋದೇನು, ನಿಂದೆ ಮನೆ ಅಲ್ಲ ಸಿಸ್ಟರ್? ಅತ್ತೆ, ಅದು ಇವತ್ತು ಹಬ್ಬ ಅಲ್ವಾ, ನಮ್ಮ ಮನೆಗೆ ಹೋಗಿ ಬರಬೇಕು ಅಂದ್ಕೊಂಡಿದ್ದೀನಿ. ಏನು ಹೇಳ್ತಿದ್ಯಾ ಭೂಮಿಕಾ? ಬಂದು 2 ದಿನಕ್ಕೆ ತವ್ರ ಮನೆಗೆ ಹೋಗಬೇಕು ಅಂತ ಹೇಳ್ತಿದ್ಯಾ? ಹೌದಲ್ವ, ಮತ್ತೆ ತಪ್ಪಾಗುತ್ತಲ್ಲಮ್ಮ. ಹೌದು ಭೂಮಿಕಾ, ಗೌರಿ ಹಬ್ಬ ಬೇರೆ. ಹಬ್ಬದ ದಿನ ಸೊಸೆಯಾದವಳು ಮನೇಲಿರ್ಬೇಕಲ್ವಾ? ಅತ್ತೆ, ಅದು ಯಾಕೋ ಗೊತ್ತಿಲ್ಲ, ಹಬ್ಬಕ್ಕೆ ಮನೆಯವ್ರನ್ನೆಲ್ಲೂ ನೋಡಬೇಕು, ಅವ್ರ ಜೊತೆ ಇದ್ದು ಬರಬೇಕು ಅಂತ ಅನ್ನಿಸ್ತದೆ. ಅನ್ಸುತ್ತೆ, ನಿಜ, ನಾನಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಪದ್ಧತಿ ಅಂತ ಒಂದಿರತ್ತಲ್ವಾ? ಹೌದೌದು, ಯಾವುದನ್ನು ಬಿಟ್ಟರು ಪದ್ಧತಿನ ಬಿಡಬಾರ್ದು. ನೋಡಿದವ್ರು ಏನು ಅಂದ್ಕೊಳ್ಳಲ್ಲ, ಹೊಸ್ದಾಗಿ ಮದುವೆಯಾಗಿ ಹೋದವಳು ರಿಟರ್ನ್ ಪಾರ್ಸಲ್ ಥರ ಅಪ್ಪನ ಮನೆಗೆ ಬಂದು ಕೂತಿದ್ದಾಳೆ ಅಂತ ಅಂದ್ಕೊಳ್ಳಲ್ವಾ? ಅಣ್ಣ, ಅಯ್ಯೋ ದೇವ್ರೆ ಸಿಸ್ಟರ್, ನಾನು ಹೇಳಿದ ಸ್ವಲ್ಪ ಘಾಟಾಗಿರ್ಬೋದು, ಅದೇ ಸತ್ಯ. ಇವಳಿಗೆ ಅಪ್ಪನ ಮನೇಲಿ ಕೂತ್ರೆ ಎಲ್ಲರೂ ಹಾಗೆ ಹೇಳ್ತಾರ ಇಲ್ವಾ? ಅವರ ಬಾಯಿಗೆ ಬೀಗೆ ಹೇಗೆ ಹಾಕೋದು ಸಿಸ್ಟರ್? ಹೌದು ಭೂಮಿಕಾ, ಈಗ ನೀನು ಅಲ್ಲಿಗೆ ಹೋಗೋದು ಅಷ್ಟು ಚೆನ್ನಾಗಿರಲ್ಲ. ಈಗ ನೋಡು, ನನಗೂ 2 ಹೆಣ್ಮಕ್ಳಿದಾರಲ್ಲ, ಮಹಿಮಾ, ಅಶ್ವಿನಿ, ಅವ್ರಿಗೂ ತವ್ರ ಮನೆಗೆ ಬರಬೇಕು ಅನ್ನೋ ಆಸೆ ಇರಲ್ವಾ? ಆದರೂ ಅವ್ರವ್ರ ಗಂಡಂದಿರ ಮನೆಯಲ್ಲಿ ಹಬ್ಬನ ಆಚರಿಸ್ತಾ ಇಲ್ವಾ? ನನಗೆ ಅರ್ಥ ಆಗುತ್ತೆ ಅತ್ತೆ, ಆದರೆ ಬೇಜಾರು ಮಾಡ್ಕೋಬೇಡ, ಇಲ್ಲೂ ಗಣೇಶ ಹಬ್ಬ ಇದೆ. ಮನೆ ಸೊಸೆಯಾಗಿ ನೀನಿಲ್ಲಿರಲೇಬೇಕಲ್ವಾ? ಇನ್ನು ಈ ಟಾಪಿಕ್ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಬೇಡ, ನೀನು ಹೋಗಿ ಕೆಲಸ ನೋಡು. ಸಿಸ್ಟರ್, ಎಲ್ಲೋ ಏನೋ ಸ್ವಲ್ಪ ಮಿಸ್ ಹೊಡಿತದೆ ಅಂತ ಅನ್ಸಲ್ವಾ? ನೋಡ್ದೆಯಾ ಸಿಸ್ಟರ್, ಭೂಮಿಕಾ ಬಂದು 2ನೇ ದಿವಸಕ್ಕೆ ಅವಳ ಅಪ್ಪನ ಮನೆಗೆ ಹೋಗಬೇಕು ಅಂತ ಅನಿಸುತ್ತೆ. ಹಬ್ಬ ಒಂದು ನೆಪ ಮಾತ್ರ, ಏನೋ ಸಮಸ್ಯೆ ಕ್ರಿಯೇಟ್ ಆಗಿದೆ ಅಂತ 6 ಸೆನ್ಸ್ ನನ್ನ ಕಿವಿಲಿ ಪಿಸುಗುಡ್ತಾ ಇದೆ. ಅದು ಏನಾದರೂ ಆಗಲಿ, ಇವಳನ್ನಂತೂ ನಾನು ಈ ಮನೆಯಿಂದ ಆಚೆ ಬಿಡೋದಿಲ್ಲ. ಗೌತಮ್, ಭೂಮಿಕಾ ಯಾವಾಗಲೂ ಒಂದಾಗಿರಬೇಕು. ನೋಡೋರ ಕಣ್ಣಿಗೆ ಅವ್ರ ಸಂಸಾರ ಚೆನ್ನಾಗಿದೆ ಅಂತಾನೆ ಅನ್ನಿಸ್ಬೇಕು. ಆದರೆ ಒಳಗೊಳಗೆ ಅವರು ದೂರನೇ ಇರಬೇಕು. ಈ ರೈಲ್ವೆ ಟ್ರ್ಯಾಕ್ ಥರ ಅಕ್ಕಪಕ್ಕನೇ ಇದ್ದರೂ ಅವನಲ್ಲಿ ಇವಳಿಲ್ಲಿ ಜಾಯಿನ್ ಆಗಬಾರ್ದು. ಗೌತಮ್ ಭೂಮಿಕನ್ ಸ್ಟೋರಿ ಕೂಡ ರೈಲ್ವೆ ಟ್ರ್ಯಾಕ್ ಥರನೇ ಅಲ್ವಾ ಸಿಸ್ಟರ್? ಎಕ್ಸಾಕ್ಟ್ಲಿ. ಆದರೆ ಗ್ರಾಚಾರ ಕೆಟ್ಟು ಭೂಮಿಕಾ ಗೌತಮನ್ ಬಿಟ್ಟು ಹೋದ್ರೆ ಹಾಗಾಗದೇ ಇರೋ ಥರ ನಾವು ನೋಡ್ಕೋಬೇಕು, ನೋಡ್ಕೊಳ್ಳೇಬೇಕು. ಹಾಯ್ ಗೆಳೆಯ. ತಗೋ ಫೈಲು. ಶುರು ಆಯ್ತು ಅಪ್ಪ. ಈ ಕೆಲಸ ಫೈಲು ಇವೆಲ್ಲ ಇದ್ದಿದ್ದೆ ಕಣೋ, ಸ್ವಲ್ಪ ಕಷ್ಟ ಸುಖ ಮಾತಾಡು. ಆಮೇಲೆ ಆಯ್ತಾ ಗೌರಿ ಪೂಜೆ? ಆಯ್ತು. ಆಮೇಲೆ ಗೆಳೆಯ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು, ವೆರಿ ಇಂಪಾರ್ಟೆಂಟು, ಸೀರಿಯಸ್. ಏನದು? ಅಂದರೆ ಅದನ್ನು ಹೇಳುವಾಗ ನಿನ್ನ ಮುಖದಲ್ಲಾಗೋ ಆ ಚೇಂಜಸ್, ಎಕ್ಸ್ಪ್ರೆಷನ್ಸು ಇವೆಲ್ಲ ನಾನು ನೋಡ್ಬೇಕಣ. ಚಪ್ಪಲಿ ಕಟ್ಕೊಂಡಿರೋ ಚೂಯಿಂಗ್ ಅಂತಾರೆ ಹೇಳಿಬಿಡ, ನೇರವಾಗಿ ವಿಷಯಕ್ಕೆ ಬಾ. ಹೌದಪ್ಪ, ನಾನು ಚೂಯಿಂಗಮ್ಮೆ, ಆದರೆ ತಿಳ್ಕೊ, ಈ ಚೂಯಿಂಗಮ್ಮೆ ನಿನಗೆ ಬೇಕಾಗೋದು. ಏನು ಮಾಡೋದಪ್ಪ, ಫ್ರೆಂಡ್ ಆಗಿದ್ದ ತಪ್ಪಿಗೆನೆಲ್ಲ ಸಹಿಸ್ಕೋಬೇಕಲ್ಲ. ವಿಷಯ ಏನು ಅಂತೇಳು. ಓಕೆನಪ್ಪ. ಅದೇ ಹೇಗೆ ನಡೀತಾ ಇದೆ ನಿನ್ನ ಸಾಂಸಾರಿಕ ಜೀವನ, ರೊಮ್ಯಾಂಟಿಕ್ ಲೈಫು, ಸರಸ ಸಲ್ಲಾಪ. ಫಸ್ಟ್ ಗೇರಲ್ಲಿ ಹೋಗ್ತಾ ಇದ್ದಿದ್ದು ಗಾಡಿ ಟಾಪ್ ಗೇರ್ಗೆ ಶಿಫ್ಟ್ ಆಯ್ತಾ? ಫುಲ್ಲು ಸ್ಪೀಡಾ, ಜೋಶ?
ನಿನ್ನೆ ರಾತ್ರಿ ಆಗಿದ್ದನ್ನು ಹೇಳಿದ್ರೆ ಇವನು ಬೇಜಾರು ಮಾಡ್ಕೋತಾನೆ. ಇಷ್ಟು ದಿನ ನಮ್ಮ ಮನೆಯವರು ನನ್ನನ್ನು ಕೇರ್ ಮಾಡಲ್ಲ ಅಂತ ಇದ್ದ. ಈಗ ನನ್ನ ಮ್ಯಾರೇಜು ಹೀಗಾಯ್ತಲ್ಲ ಅಂತ ಫೀಲ್ ಆಗ್ತಾನೆ. ಸಾಲದು ಅಂತ ಎಲ್ಲ ತೊಗೊಂಡೋಗಿ ಅಜ್ಜಿಗೆ ಹೇಳ್ತಾನೆ. ಏನಪ್ಪ ರೊಮ್ಯಾನ್ಸ್ ಅಂತಿದ್ದಂಗೆ ಅದಕ್ಕೆ ನೆನಪಾಗ್ಬಿಟ್ರ? ಅದು ಸಹಜನಪ್ಪ, ಮದುವೆ ಆಗಿ ಹೊಸ್ತಲ್ವಾ, ಕೆಮ್ಮಿದ್ರು ಸೀನಿದ್ರು ಅವರೇ ನೆನಪಾಗೋದು ಗೆಳೆಯ. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ. ಎಲ್ಲ ಸಿಚುವೇಶನ್ಗೂ ಒಂದು ಹಾಡಿಟ್ಟಿದ್ಯಲ್ಲ, ಬರ್ದಿದಾರಲ್ಲಪ್ಪ. ಎಲ್ಲ ನಾರ್ಮಲ್ ಆಗೇ ಇದೆ. ಕಳ್ಳ ಕಣ ನೀನು ಗೆಳೆಯ. ನಿಜ ಹೇಳ, ಈಗ ನಿನ್ನ ಮನಸ್ಸು ಇಲ್ಲಿರಕ್ಕೆ ಇಷ್ಟಪಡ್ತಾ ಇಲ್ಲ ಅಲ್ಲ, ಮನೆ ಕಡೆಗೆ ಎಳಿತಾ ಇದೆ ಅಲ್ವಾ? ನನ್ನ ಚಿಂತೆ ನನಗೆ. ಈಗ ಮನೆಗೆ ಹೇಗೆ ಹೋಗೋದು, ಭೂಮಿಕಾ ಜೊತೆ ಒಂದೇ ರೂಮ್ನಲ್ಲಿ ಇರೋದು ಹೇಗೆ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ. ಓಹೋ, ಏನು ಸಾಹೇಬ್ರು ಅತ್ತಿಗೆ ಹೆಸರು ಹೇಳ್ತಿದ್ದಂಗೆ ಲೊಕೇಶನ್ ಶಿಫ್ಟ್ ಮಾಡ್ಕೊಂಡ್ಬಿಟ್ರು? ಇರ್ಲಿ ಇರ್ಲಿ, ಪ್ರೇಮ ಲೋಕಕ್ಕೆ ಹೋಗಿರ್ತೀರಿ, ಹೋಗ್ಬೇಕಾದ್ದೆ. ಕಾಲಕ್ಕೆ ಮಳೆ ಆದ್ರೇನೆ ಅಲ್ವಾ ಬೆಳೆ ಆಗೋದು. ಓಕೆ ಓಕೆ ಕಣಲ್ಲ, ಓಕೆ ಓಕೆ, ಕೂಲ್ ಕೂಲ್. ಆದ್ರೂ ಗೆಳೆಯ, ಒಬ್ಬ ಅನುಭವಸ್ಥನಾಗಿ ಒಂದು ಕಿವಿ ಮಾತು ಹೇಳ್ತೀನಿ ಕೇಳು. ಗೌತಮ್ ಡಾರ್ಲಿಂಗ್ ಡೈಲಿ ಈವ್ನಿಂಗ್ ಹೆಂಡತಿ ಮುಖ ನೋಡೋದಷ್ಟು ಈಸಿ ಅಲ್ಲ. ಹೋಗ ಸುಮ್ಮನೆ. ಬಿಡಪ್ಪ. ಮಹಿಮಾ, ಪ್ರತಿ ವರ್ಷ ನಮ್ಮ ಮನೇಲಿ ಗಣೇಶನ ಪೂಜೆ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂದರೆ, ನಮ್ಮ ಗಣೇಶನ ಅಲಂಕಾರ ನೋಡೋದಕ್ಕಂತಾನೆ ಎಷ್ಟು ಜನ ಬರ್ತಾರೆ. ನೈಸ್. ಹ್ಞೂ, ಮತ್ತೆ ನಮ್ಮ ಮನೆ ಗಣೇಶನ ಪೂಜೆ ಅಂದರೆ ನಮ್ಮ ಇಡೀ ಅಪಾರ್ಟ್ಮೆಂಟಲ್ಲೇ ಫುಲ್ ಫೇಮಸ್. ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತೀವಿ. ನಮ್ಮ ಥರ ಯಾರೂ ಮಾಡೋದಿಲ್ಲ. ನಮ್ಮ ಮನೆ ಗಣೇಶನ ಆಶೀರ್ವಾದ ತಗೊಂಡು ಹೋಗೋದಕ್ಕೆ ತುಂಬ ಜನ ಬರ್ತಾರೆ. ನೀನು ಇದನ್ನೆಲ್ಲ ನೋಡಬೇಕು, ನಿಂಗೂ ತುಂಬ ಖುಷಿ ಆಗುತ್ತೆ. ಮಹಿ, ಅಮ್ಮ ಹೇಳ್ದಾಗೆ ನಮ್ಮನೆ ಗಣೇಶ ಪೂಜೆ ತುಂಬ ಸಖತ್ತಾಗುತ್ತೆ. ಅದರಲ್ಲೂ ಅಮ್ಮ ಮಾಡೋ ಕಡುಬು ನೆಕ್ಸ್ಟ್ ಲೆವೆಲ್. ಅಷ್ಟೇ ಅಲ್ಲ, ಆ ರವೆ ಉಂಡೆ, ಕರ್ಜಿಕಾಯಿ ಎಲ್ಲ ಸಖತ್ತಾಗಿರುತ್ತೆ. ಹೇಳ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ ನೋಡು. ಹೌದು, ಕಡುಬು ಅದೆಂಥದ್ದು ಕಾಯಿ ಉಂಡೆ ಅಂದಲ್ಲ, ಅದೆಲ್ಲ ಏನು ಸ್ವೀಟ್ಸಾ? ಏನು ಹಿಂಗೆ ಕೇಳ್ತಿದ್ಯಾ? ಯಾಕೆ ಎಲ್ರು ನಗ್ತಿದ್ದೀರಾ? ನನಗಿದೆಲ್ಲ ಗೊತ್ತಿಲ್ಲ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಓ ಸಾರಿ. ಹೌದು, ಇವೆಲ್ಲ ಸ್ವೀಟ್ಸೇ. ಈ ಹಬ್ಬಕ್ಕೆ ಕಂಪಲ್ಸರಿ ಮಾಡಬೇಕು. ಯಾಕೆ ನಿಮ್ಮನೇನು ಮಾಡೋದ್ವಾ? ಮಾಡಲ್ಲ, ಆರ್ಡ್ರ್ ಕೊಟ್ಟು ಮಾಡಿಸ್ತಾರೆ. ಅದನ್ನೆಲ್ಲ ತಿಂದಿದ್ದೀನಿ ಅನ್ಸುತ್ತೆ, ಆದರೆ ಹೆಸರು ಗೊತ್ತಿಲ್ಲ. ನೋಡಿದ್ರೆ ಗೊತ್ತಾಗಬಹುದು. ಹೋಗ್ಲಿ ಬಿಡು, ಈಗ ಅಕ್ಕ ಇದ್ದಾಳಲ್ವಾ, ಅವಳು ಮಾಡ್ತಾಳೆ. ಅವಳು ಇದರಲ್ಲೆಲ್ಲ ತುಂಬ ಎಕ್ಸ್ಪರ್ಟು. ಹಬ್ಬದ ಅಡುಗೆ ಸಖತ್ತಾಗಿ ಮಾಡ್ತಾಳೆ. ಅಕ್ಕನ ಜಪ ಮತ್ತೆ ಸ್ಟಾರ್ಟ್ ಆಯಿತು. ಹೌದು, ಅಕ್ಕ ಮಾಡೋ ಕಡುಬು ಥರ ನಾನಂತೂ ಎಲ್ಲೂ ತಿಂದೇ ಇಲ್ಲ. ಈವನ್ ಅಮ್ಮ ಮಾಡೋ ಕಡುಬು ಕೂಡ ಅದ್ರ ಮುಂದೆ ಡಲ್ಲೆ. ಈ ವರ್ಷ ನಿನಗೆ ಯಾವ ಸ್ವೀಟ್ ಇಲ್ಲ, ಹೋಗು. ಸಾರಿ ಅಮ್ಮ. ಅದಕ್ಕೆ ನೀವು ಅದನ್ನ ಒಂದ್ಸತಿ ತಿನ್ನಲೇಬೇಕು, ಹಂಗೆ ಕಳ್ದೆ ಹೋಗ್ಬಿಡ್ತೀರಾ ಅಲ್ವಾ ಅಣ್ಣ? ಅವಳು ಇವತ್ತು ಇಲ್ಲಿದ್ದಿದ್ರೆ ಎಲ್ಲ ಮಾಡಿರೋಳು. ಅಕ್ಕನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಜೀವ, ಇನ್ನು ಎಷ್ಟು ದಿನ ಇದೆಲ್ಲ ಹೀಗೆ ಇರುತ್ತೆ? ಎಷ್ಟು ದಿನ ಹಬ್ಬ ಮಾಡ್ತೀರಾ? ವರ್ಷಕ್ಕೊಂದ್ಸರಿ ಬರೋ ಹಬ್ಬ ಅಲ್ವಾ. ಕೆಲವು ಜನ ಒಂದಿನ ಮಾಡ್ತಾರೆ, ಇನ್ನು ಕೆಲವರು ಜಾಸ್ತಿ ದಿನ ಮಾಡ್ತಾರೆ. ಇಟ್ ಡಿಪೆಂಡ್ಸ್. ಗೊತ್ತಿರ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ. ಪ್ರಸಾದ ಹೇಗಿದೆ? ಚೆನ್ನಾಗಿದೆ. ಮತ್ತೆ ನಾನು ಕಳ್ಸ್ಕೊಟ್ಟು ಮಾಡಿಸಿದ್ದು. ಓ ಮೈ ಗಾಡ್, ಯಾಕೆ ಇಷ್ಟೊಂದು ಸಿಕ್ಕಾಗ ಎ ಸಿ ಆಫ್ ಆಗಿದೆಯಾ? ಶೇ,
ಅರೆ ರಿಮೋಟ್ ಎಲ್ಲಾಯ್ತು? ಭೂಮಿಕಾ ಭೂಮಿಕಾ ಅವರೇ, ಭೂಮಿಕಾ ಏನ್ ಮಾಡ್ತಿದ್ದೀರಾ ಇಲ್ಲಿ? ಅದು ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇತ್ತು. AC ಆನ್ ಮಾಡೋದಕ್ಕೆ ರಿಮೋಟ್ ಹುಡುಕ್ತಾ ಇದ್ದೆ. ಅದು ನಿಮ್ಮ ಕೈಯಲ್ಲಿತ್ತು, ಅದಕ್ಕೆ ತಗೋತಾ ಇದ್ದೆ. ಕೆಳಗೆ ಮಲಗಿದ್ನಲ್ಲ, ಚಳಿ ಆಗ್ತಿತ್ತು, ಅದಕ್ಕೆ AC ಆಫ್ ಮಾಡಿದೆ. ಆಫ್ ಮಾಡಿದ್ಮೇಲೆ ರಿಮೋಟ್ನ ಎಲ್ಲಿತ್ತು ಅದೇ ಜಾಗದಲ್ಲಿ ಇಡಬೇಕು ತಾನೆ? ಅಲ್ಲಿ ಇದ್ದಿದ್ದೆ ಇವೆಲ್ಲ ಪ್ರಾಬ್ಲಮ್ ಆಗ್ತಿರ್ಲಿಲ್ವಲ್ಲ? ಇಡಕ್ಕಂತಾನೆ ಇದ್ದೆ, ಅಷ್ಟೊಂದು ನಿದ್ದೆ ಬಂದ್ಬಿಡ್ತು. ನೀವ್ ನನ್ನ ಎಬ್ಸೋತಾನೆ, ಎಬ್ಬಿಸ್ತಾ ಇರೋದು ನಿಮ್ ತಪ್ಪು. ನಿನ್ ತಪ್ಪಿಟ್ಕೊಂಡು ನನ್ನ ತಪ್ಪು ಅಂತ ಇದ್ರಲ್ರಿ. ನಾನು ಬಂದ ತಕ್ಷಣ ದೂರದಿಂದ ನಿಮ್ಮನ್ನ ಎಬ್ಬಿಸ್ದೆ, ನೀವು ಹೇಳಲಿಲ್ಲ. ಆಮೇಲೆ ಹತ್ತಿರದಿಂದನೂ ಕೂಗಿ ಎಬ್ಬಿಸ್ದಾಗ್ಲೂ ಹೇಳಿಲ್ಲ. ಈಪಾಗ ನಿದ್ದೆ ಮಾಡ್ತಾ ಇರ್ಬೋದು ಅಂತ ನಿಧಾನಕ್ಕೆ ರಿಮೋಟ್ ತಗೊಂಡೆ ಅಷ್ಟೇ. ಆದ್ರೂ ನೀವ್ ಹೀಗ ಹೆದರ್ಸೋದು ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ಬೆಚ್ಚಿಬಿಟ್ಟಿದ್ದೆ ನಾನು. ಹಾ, ಈ ಡೈಲಾಗ್ನ ನಾನು ಹೇಳಬೇಕು. ನಿಮ್ಗಿಂತ ಭಯ ಜಾಸ್ತಿ ನನಗಾಗಿದೆ. ನೋಡಿ ಕಣ್ಣು ಹೆಂಗ್ ಬಿಡ್ತಾರ, ಒಳ್ಳೆ ಕಾರಿನ ಹೆಡ್ಲೈಟ್ಸ್ ತರ. ಎಂತಮ್ಗೂ ಭಯ ಆಗುತ್ತೆ. ಲೈವ್ ಕಣ್ಮುಂದೆ ಒಂದು ಹಾರರ್ ಮೂವಿ ನೋಡ್ದಂಗಿದೆ. ಅಬ್ಬಾ, ನೀವು ಚಿಕ್ಕ ವಯಸ್ಸಿಂದ ಹೀಗೇನಾ? ನೀವು ತಪ್ಪು ಮಾಡ್ಬಿಟ್ಟು ಬೇರೆಯವ್ರ ದಬಾಯಿಸ್ತೀರಾ? ಹಲೋ, ನನ್ನ ಲೈಫಲ್ಲಿ ಈ ಮಾತನ್ನ ನೀವು ಒಬ್ಬರೇ ಹೇಳಿರೋದು. ತಪ್ಪನ್ನ ತಪ್ಪು ಅಂತ ಹೇಳಕ್ಕೆ ಧೈರ್ಯ ಬೇಕು. ಆ ಧೈರ್ಯನ ನಮ್ಮ ತಂದೆ ಚಿಕ್ಕ ವಯಸ್ಸಿನ ನನ್ನ ತುಂಬಿದ್ದಾರೆ. ಆಯ್ತು, ಸಾಕು, ನಿಲ್ಸ್ಬಿಡಿ. ನಿಮ್ಮ ಹತ್ರ ಜಗಳ ಆಡೋ ಮೂಡಿಲ್ಲ ನನಗೆ. ನೋಡಿ, ಇನ್ಮೇಲೆ ಯಾವ ವಸ್ತು ಎಲ್ಲಿ ತಗೋತಿರೋ ಅಲ್ಲೇ ಇಟ್ಬಿಡಿ. ಸರಿ, ತಪ್ಪಾಯ್ತು. ಇನ್ಮೇಲಿಂದ ನಿಮ್ ವಸ್ತುಗಳನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲೇ ಇಡ್ತೀನಿ. ಓಕೆ? ಥ್ಯಾಂಕ್ಸ್. ಬೆಳಿಗ್ಗೆ ಬೇಗ ಎದ್ದು ಗಣೇಶ ಹಬ್ಬಗೆ ಎಲ್ಲ ರೆಡಿ ಮಾಡ್ಬೇಕು ಅಂತ ಅಜ್ಜಿ ಹೇಳಿದ್ದಾರೆ. ನಾನು ಮಲಗ್ತೀನಿ. ಗುಡ್ ನೈಟ್. ಹಾಡೋದೆಲ್ಲ ಮಾಡ್ಬಿಟ್ಟು ಗುಡ್ ನೈಟ್ ಬೇರೆ. ಎಲ್ಲ ಕಿತ್ತಾಡೋದು ನಿದ್ದೆಲಿಂದ ಬರುತ್ತೆ ನೆಮ್ಮದಿಯಾಗಿ. ಜೀವಾ, 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 ಜೀವಾ. ಏನಮ್ಮ ನೀನು ಟಪ ಟಪ ಅಂತ ಬಡ್ದು ಬಾಗ್ಲೆ ಮುರಿದಾಕ್ತೀಯ. ಏನಪ್ಪ ಮಾಡೋದು? ಈಗ ಬಾಗಿಲು ಬಡದ್ರೇನೆ ನಿನಗೆ ಎಚ್ಚರ ಆಗೋದು. ನಾನಾದ್ರೂ ಏನ್ ಮಾಡ್ಲಿ ಹೇಳು? ಓ, ಅಲಾರಾಮ್ ಇಟ್ಟಿದ್ದೆ, ನಿದ್ದೆಗಣ್ಣಲ್ಲಿ ಆಫ್ ಮಾಡ್ಬಿಟ್ಟಿದೀನಿ ಅನ್ಸುತ್ತೆ. ಅದಕ್ಕೆ ನಾನು ಅಲಾರಾಮ್ ತರಾನೇ ಈಗ ಬಾಗಿಲು ಬಡ್ದು ನಿನ್ನ ನೆಪ್ಸಿದ್ದು. ಸರಿ ಸರಿ, ನೀನೀಗ ಮಾಹಿ ನೆಬ್ಬಿಸ್ಬಿಟ್ಟು ನೆನ್ನೆ ತರಾನೇ ಬೇಗ ರೆಡಿಯಾಗಿ ಬಂದು. ಸರಿ. ಮಹಿ ಎದ್ದೇಳು. ಮಹಿ ಎದ್ದು ಬೇಗ ರೆಡಿಯಾಗಿ ಹೋಗು. ಇವತ್ತು ರೆಡಿ ಆಗ್ಬೇಕಾ? ಜೀವ ಪ್ಲೀಸ್, ನನ್ನ ಕೈಲಿ ಆಗ್ತಿಲ್ಲ, ನನ್ನ ಬಿಟ್ಬಿಡು. ಪ್ಲೀಸ್ ಕಣೆ, ಇವತ್ತು ಹಬ್ಬ ಅಲ್ವಾ, ಬೇಗ ಹೋಗಿ ರೆಡಿಯಾಗಿ. ಯಾಕೆ ನನ್ನ ಯಾರು ಅರ್ಥ ಮಾಡ್ಕೋತಿಲ್ಲ? ನಾನು ಟಯರ್ಡ್ ಆಗಿದ್ದೀನಿ, ನಾನು ನಿದ್ದೆ ಮಾಡಬೇಕು, ನಂಗೆ ಕಷ್ಟ ಆಗ್ತಿದೆ. ಸರಿಯಾಗಿದೆ, ಒಂದು ಕೆಲಸ ಮಾಡ್ತೀನಿ. ನಾನು ಫಸ್ಟ್ ಸ್ನಾನಕ್ಕೆ ಹೋಗ್ತೀನಿ, ಅಲ್ಲಿ ತನಕ ನೀನು ನಿದ್ದೆ ಮಾಡು. ನಾನು ಸ್ನಾನ ಆದಮೇಲೆ ಬಂದು ಎದ್ದೇಳಿಸ್ತೀನಿ, ಆಗ ನೀನು ಹೋಗ್ಬೇಕು, ಸರಿನಾ? ಪ್ಲೀಸ್ ಮಹಿ, ನನಗೋಸ್ಕರ ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊ. ಸರಿ. ಈ ಸತಿ ಬೇರೆ ನನ್ನ ಮನೇಲಿಲ್ಲ. ಅಮ್ಮ ಒಬ್ಳೆ ಹಬ್ಬಕ್ಕೆಲ್ಲ ತಯಾರಿ ಮಾಡ್ತಿರ್ಬೇಕು. ಏನು ಮಾಡ್ಕೊಂಡ್ಲು, ಅಲ್ಲಿ ಏನಾಗ್ತಿದೆಯೋ. ಗುಂಡು, ಅಜ್ಜಿ ಪೂಜೆಗೆ ರೆಡಿ ಅದೆಯಾ? ಹಾ, ಆಗ್ಲೇಬೇಕಲ್ಲ, ಆರ್ಡರ್ ಆಗಿದೆ, ಬೇರೆ ವಿಧಿ ಇಲ್ಲ. ಬಿಡ್ತು ಹಂಗೆ ಕಂತೆ. ಇದೆಲ್ಲ ನಿನ್ನ ಒಳ್ಳೇದಕ್ಕಲ್ವಾ? ನೋಡಿ, ಇದೆಲ್ಲ ಮಾಡಿದ್ರೇನೆ ಸಂಸಾರಸ್ಥ ಅನ್ನಿಸ್ಕೊಳ್ಳೋದು. ಏನಮ್ಮ ಭೂಮಿಕಾ? ಅಲ್ಲ, ನಾನು ಹೇಳಿ ಸರಿ ತಾನೇ? ಹಾ ಅಜ್ಜಿ, ಸರಿ.
ಏ ಗುಡ್ಡು, ನೀನ್ ಎಂಥ ತಿಂಡಿ ಪೋತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ಮಾಡಿರೋದನ್ನೆಲ್ಲ ಸ್ವಾಹ ಮಾಡಿಬಿಡ್ಬೇಡ, ಉಪವಾಸ ಇರಬೇಕು. ಉಪವಾಸ ಇರಬೇಕಾ? ಹೌದು, ಮತ್ತೆ ಉಪವಾಸ ಇದ್ದು ಪೂಜೆ ಮಾಡಬೇಕು. ಈ ಹಬ್ಬ ನಿಮ್ಮದೇ ಅಲ್ವೇನೋ? ಬೇಗ ಬೇಗ ರೆಡಿಯಾಗಿ ಬಂದ್ಬಿಡ್ರಪ್ಪ. ಮಹಿ ಮಹಿ ಎದ್ದೇಳು, ಬೇಗ ಹೋಗಿ ಸ್ನಾನ ಮಾಡ್ಕೊಂಬ. ಹೋಗು ಹೋಗು. ಗುಡ್ ಗರ್ಲ್, ಬೇಗ ಬೇಗ. ಓಕೆ. ಅಪ್ಪಿ ಇದು ತಗೋ, ಜೋಡಿಸ್ಕೊಡು ಅಪ್ಪಂಗೆಲ್ಲ. ಜೀವ, ಮಹಿ ಇಲ್ಲಿ ಅವಳು ಸ್ನಾನಕ್ಕೆ ಹೋಗಿದ್ದಾಳೆ. ನಿಂಗೆ ಗೊತ್ತಲ್ವಾ, ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಟೈಮ್ ಬೇಕು. ಗೊತ್ತಾಗತ್ ಕಣೋ, ಆದ್ರೆ ಇವತ್ತು ಪೂಜೆ ಇಷ್ಟೊತ್ತಿಗೆ ಇಲ್ಲಿ ಇರ್ಬೇಕಿತ್ತು ಅವಳು. ಅಮ್ಮ, ಅದು ಅವಳಿಗೆ ಸೀರೆ ಊಟ ಅಭ್ಯಾಸ ಇಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗತ್ತೆ. ನನಗೆ ಹೇಳಿದ್ರೆ ನಾನು ಹೆಲ್ಪ್ ಮಾಡ್ತಿರ್ಲಿಲ್ವಾ ಜೀವ? ಹೋಗಿ ಕರ್ಕೊಂಬ, ಹೋಗಿ ಬೇಗ. ಮಹಿ, ಮಹಿ ಮಹಿ ಎದ್ದೇಳು, ಎದ್ದೇಳು, ರೆಡಿಯಾಗಿ ನೀನು. ಏನು ಜೀವ ನೀನು, ಸುಮ್ಮನೆ ಟಾರ್ಚರ್ ಮಾಡಬೇಡ. ಹಬ್ಬ ಪ್ರತಿ ವರ್ಷನೂ ಬರುತ್ತೆ, ನಂಗೆ ಮಲ್ಗಕ್ಕೆ ಬಿಡು ಪ್ಲೀಸ್. ನಿದ್ದೆ ನೀನು ನಾಳೆನೂ ಮಾಡ್ಬೋದು, ಹಬ್ಬ ನಾಳೆ ಮಾಡೋಕ್ಕಾಗಲ್ಲ. ನೋಡು, ಎದ್ದೇಳು. ಅರ್ಧ ಗಂಟೆ ನಿದ್ದೆ ಹಾಳಾದ್ರೆ ಏನಾಗುತ್ತೆ? ಈ ಪೂಜೆ ಶಾಸ್ತ್ರ ಎಲ್ಲ ಇನ್ನೂ ಎಷ್ಟು ಮಾಡಬೇಕು? ಅವಾಗಲೇ ಅಷ್ಟೊಂದು ಮಾಡಬಲ್ಲ, ನಂಗೆ ನಿದ್ರೆ ಬರ್ತಾ ಇದೆ, ಮಲ್ಗಕ್ಕೆ ಬಿಡು. ಅರ್ಥ ಮಾಡ್ಕೊ ಮಹಿ, ಇವತ್ತು ಹಬ್ಬ, ಮನೆ ಸೊಸೆಯಾಗಿ ನೀನು ಅಲ್ಲಿರಬೇಕು. ನೋಡು, ಅವ್ರು ಪೂಜೆ ಮಾಡ್ತಿದ್ದಾರೆ, ನೀನು ಹೀಗೆ ಮಲ್ಕೊಂಡಿದ್ರೆ ಸರಿ ಹೋಗುತ್ತಾ? ಇದರಲ್ಲಿ ಏನಿದೆ ಜೀವ, ನೀವು ಪೂಜೆ ಮಾಡ್ಕೊಳ್ಳಿ, ನಾನು ಲೇಟಾಗಿ ಬಂದು ಜಾಯ್ನ್ ಆಗ್ತೀನಿ. ಏನು ಅಂತ ಮಾತಾಡ್ತಿದ್ಯಾ? ಸ್ವಲ್ಪ ಸೆನ್ಸಿಬಲ್ ಬಿಹೇವ್ ಮಾಡು. ಸ್ಟಾಪ್ ಇಟ್ ಜೀವ. ಸ್ವಲ್ಪ ಮೆತ್ತಗೆ ಮಾತಾಡು, ಆಚೆ ಕೇಳಿಸ್ಕೊಂಡ್ರೆ ಕಷ್ಟ. ಕೇಳಿಸ್ಕೊಳ್ಳಿ ಬಿಡು, ಅವ್ರಿಗೂ ಗೊತ್ತಾಗ್ಲಿ ನನ್ನ ಪೇಷನ್ಸ್ಗೂ ಲಿಮಿಟ್ ಇದೆ ಅಂತ. ನಾನು ನೋಡ್ತಾನೆ ಇದ್ದೀನಿ, ನಾನು ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ನನ್ನನ್ನೇ ಬ್ಲೇಮ್ ಮಾಡ್ತಿದ್ಯಲ್ಲ. ನಿನಗೆ ಚೆನ್ನಾಗಿ ಗೊತ್ತು ನಾವೆಷ್ಟು ಟ್ರಾವೆಲ್ ಮಾಡಿದ್ದೀವಿ, ಎಷ್ಟು ಟಯರ್ಡ್ ಆಗಿದ್ದೀವಿ ಅಂತ. ಆದ್ರೂ ನಿದ್ರೆ ಮಾಡಕ್ಕೆ ಬಿಡ್ತಿಲ್ವಲ್ಲ ನೀನು. ನಿನ್ನೇನು ಬೇಗ ಎದ್ದಿದ್ದೀನಿ, ರಾತ್ರಿ ಮಲ್ಗೋದು 1 o'clock ಆಗಿದೆ ಅಂತದ್ರಲ್ಲಿ ಇವತ್ತು ಬೇಗ ಎದ್ದೇಳ್ಬೇಕಾ? ನಾನು ಡೈಲಿ ಎಷ್ಟೊತ್ತಿಗೆ ಎದ್ದೇಳ್ತೀನಿ ಅಂತ ಗೊತ್ತು ತಾನೆ? ಗೊತ್ತು ತಾನೆ? ಮತ್ತೆ ಇವಾಗ ಟಾರ್ಚರ್ ಮಾಡ್ತಿದ್ಯಾ? ಅಲ್ಲ, ಇದ್ಯಾವ ನ್ಯಾಯ? ಏನು ತಿಂದಿರೋ ದೇವ್ರ ಮುಂದೆ ವೆರೈಟಿ ತಿಂಡಿ ಇಟ್ಬಿಟ್ಟು ಇಷ್ಟು ದೊಡ್ಡ ಹೊಟ್ಟೆ, ಹಸುವು ಎಲ್ಲ ಇಟ್ಕೊಂಡಿರೋ ನಾನು ಅದನ್ನು ನೋಡ್ತಾ ಕೂತಿರ್ಬೇಕಂತೆ. ಭಗವಂತ, ಇದು ನಿನಗೆ ಸರಿ ಅನ್ಸುತ್ತಾ? ನಿನ್ನ ಹೆಸರಲ್ಲಿ ನನ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನೋಡು. ಸಾರಿ, ಅಜ್ಜಿ ಉಪವಾಸ ಇರಬೇಕು ಅಂದ್ರಲ್ಲ, ಟೆನ್ಷನಲ್ಲಿ ಏನೇನೋ ಬಡಬಡಿಸ್ಬಿಟ್ಟೆ. ಪ್ಲೀಸ್ ಯಾರಿಗೂ ಹೇಳಬೇಡಿ. ಪರವಾಗಿಲ್ಲ ಬಿಡಿ, ಎಷ್ಟೇ ಆದರೂ ನಾನೇ ಅಲ್ವಾ.